ಇನ್ನೊಂದು ಕಡೆಗೆ ಈ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರುವಂಥದ್ದಿತ್ತಲ್ಲ, ಅದಕ್ಕಿಂತಲೂ ಮುಂಚಿತವಾಗಿ ಆಗಿರುವಂಥ ಬೆಳವಣಿಗೆ ಏನು ಅನ್ನೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಕೊಲೆಯಾದ ರೇಣುಕಾಸ್ವಾಮಿಯ ಕೊನೆಯ ದೃಶ್ಯ ಜೂನ್ 8ರ ಬೆಳಗ್ಗೆ 9:48ಕ್ಕೆ ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ತೆರಳುವಂಥ ದೃಶ್ಯ ಕಾಣಿಸ್ತಾ ಇದೆ. ಸೊ ಚಳ್ಳಕೆರೆ ಗೇಟ್ ಕಡೆಯಿಂದ ಫಾರ್ಮಸಿ ಅಂತ ವಿಡಿಯೋ ಹೋಗ್ತಾ ಇರುವಂಥ ವಿಡಿಯೋ ಇದು. ಸೊ ಪಬ್ಲಿಕ್ ಟಿವಿಗೆ ಬೆಂಗಳೂರಿಗೆ ಕರೆತರಳುವಂಥ ದೃಶ್ಯ ಕೂಡ ಈಗ ಲಭ್ಯವಾಗ್ತಾ ಇದೆ. ಸ್ಕೂಟಿಯಲ್ಲಿ ಬಂದವನನ್ನ ಕಿಡ್ನ್ಯಾಪ್ ಮಾಡಿರುತ್ತೆ ದರ್ಶನ್ನ ಗ್ಯಾಂಗ್. ನಂಬಿಸಿ ಕರೆಸಿಕೊಂಡು ಕಾರಲ್ಲಿ ಕೈರದೊಯ್ದಿರುತ್ತೆ ಈ ಡಿ ಗ್ಯಾಂಗ್. ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರುವಂಥದ್ದು ಇದು. ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ತೆರಳುತ್ತಾ ಇದ್ದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಸೊ ರೇಣುಕಾಸ್ವಾಮಿ ಇದು ಯಾವತ್ತು ಕಿಡ್ನ್ಯಾಪ್ ಆಗ್ತಾರೆ, ಕಿಡ್ನ್ಯಾಪ್ ಆಗುವಂತಹ ದಿನದ ದೃಶ್ಯ. ಸೊ ಅಲ್ಲಿ ನೋಡಿದ್ರೆ ಅವರು ಶರ್ಟ್ ಹಾಕ್ಕೊಂಡಿರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಶರ್ಟ್ ಹಾಕ್ಕೊಂಡಿದ್ದಾರೆ. ಬಟ್ ಆ ಪ್ರಕರಣದಲ್ಲಿ ಏನಿದೆ, ಸೊ ಇದು ಕಾರಿನಲ್ಲಿ ಕರ್ಕೊಂಡು ಹೋಗೋದು. ಆ ಸ್ಕಾರ್ಪಿಯೋ ಇದೆ ನೋಡಿ, ವೈಟ್ ಕಲರ್ ಸ್ಕಾರ್ಪಿಯೋ. ಸೊ ಆ ಬಾಡಿ ಸತ್ತ ಮೇಲೂ ಕೂಡ ಸಾಕ್ಸಕ್ಕೆ ಬಳಕೆ ಮಾಡಿರುವಂಥದ್ದು ಇದೆ. ಅವರನ್ನು ಕರ್ಕೊಂಡು ಬರೋಕ್ಕೆ ಬಳಕೆ ಮಾಡಿರುವಂಥದ್ದು ಇದೇ ಸ್ಕಾರ್ಪಿಯೋ ಕಾರು. ಈ ಸ್ಕಾರ್ಪಿಯೋ ಕಾರಲ್ಲಿ ಕರ್ಕೊಂಡು ಹೋಗುವಂಥದ್ದು ಇದು ಪಬ್ಲಿಕ್ ಟಿವಿಯಲ್ಲಿ ಸಿಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ. ಯಾವತ್ತಿನ ದಿನ ಕಿಡ್ನ್ಯಾಪ್ ಆದರೂ ಅವತ್ತಿನ ದಿನ ಸ್ಕೂಟಿಯಲ್ಲಿ ಹೋಗುವಂಥ ದೃಶ್ಯವೂ ಕೂಡ ಇದೆ. ಅದಾದ ನಂತರ ಅವ್ರನ್ನ ಸ್ಕಾರ್ಪಿಯೋದಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗುವಂಥ ದೃಶ್ಯವೂ ಕೂಡ ಲಭ್ಯವಾಗ್ತಾ ಇದೆ. ಇದೇ ಕಾರಿನಲ್ಲಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ. ಈಗ ಚಿತ್ರದುರ್ಗದ ಸ್ಥಳ ಮಹಜರನ್ನ ಕೂಡ ಮಾಡಬೇಕಾಗತ್ತೆ. ಎಲ್ಲಿ ಬಾಡಿ ಬಿಸಾಕಿದ್ರು ಅದ್ರ ಸ್ಥಳ ಮಹಜರಾಗಿದೆ, ಎಲ್ಲಿ ಹೊಡೆದು ಸಾಯಿಸಿದ್ರು, ಕಿಡ್ನ್ಯಾಪ್ ಮಾಡಿದ್ರು ಆ ಜಾಗದ ಸ್ಥಳ ಮಹಜರಾಗಿದೆ. ಈಗ ಕಿಡ್ನ್ಯಾಪ್ ಮಾಡಿದಂಥ ಜಾಗ ಏನಿದೆ ಮೂಲ, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಬೇಕು. ಎಲ್ಲಿಂದ ಕಿಡ್ನ್ಯಾಪ್ ಮಾಡಿದ್ರಿ, ಹೇಗೆ ಕಿಡ್ನ್ಯಾಪ್ ಮಾಡಿದ್ರಿ, ಯಾವ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿದ್ರಿ, ಅದು ಅತಿ ಮುಖ್ಯವಾಗುತ್ತೆ. ಒಂದು ದೃಶ್ಯ ನಿಮಗೆ ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ಬರ್ತಾ ಇರೋದು, ಅವ್ರನ್ನ ನಂಬಿಸಿದ್ದಾರೆ ತುಂಬ. ಇಲ್ಲಾಂದರೆ ಚಿತ್ರದುರ್ಗದಿಂದ ಇಲ್ಲಿವರೆಗೂ ಕರ್ಕೊಂಡು ಬರೋಕ್ಕೆ ಹೇಗೆ? ಅಷ್ಟೆಲ್ಲ ವಿರೋಧ ಕಟ್ಕೊಂಡು ಅಷ್ಟೆಲ್ಲ ಬೈದು ಆ ವ್ಯಕ್ತಿ ಇಲ್ಲಿಯವರೆಗೂ ಬರೋಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಚಾನ್ಸೇ ಇಲ್ಲ. ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ದಾರೆ, ನಂಬಿಸಿದ್ದಾರೆ, ನಂಬಿಸಿ ಕರ್ಕೊಂಡು ಬಂದಿದ್ದಾರೆ. ಸೊ ನನ್ನ ಸಹೋದ್ಯೋಗಿ ಚಿತ್ರದುರ್ಗದಿಂದ ಸಿದ್ದರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು, ಕಿಡ್ನ್ಯಾಪ್ ಮಾಡಿದಂತಹ ಸ್ಥಳ ಯಾರು ಇರಲಿಲ್ವಾ? ಅಂದರೆ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದದ್ದಂತೂ ಅಲ್ಲ, ಇದು ನಂಬಿಸಿ ವಿಶ್ವಾಸ ಗಳಿಸಿ ಆಮೇಲೆ ಕರ್ಕೊಂಡು ಬಂದಂಗಿದೆ. ಹೌದು ಹೌದು ಅರುಣ್, ಖಂಡಿತವಾಗೂ ಏನು ಚಿತ್ರದುರ್ಗದ ಏನು ಚಳ್ಳಕೆರೆ ಗೇಟ್ ಬಳಿ ಯಾವಾಗಲೂ ಕೂಡ ಜನಸಂದಣಿ ಹರಿದಾಡ್ತಾ ಇರುತ್ತೆ. ಯಾಕಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂಥ ಒಂದು ಸರ್ವಿಸ್ ರಸ್ತೆ. ಈ ಸರ್ವಿಸ್ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಏನು ಈ ರೇಣುಕಾಸ್ವಾಮಿ ಅವರು ಫಾರ್ಮಸಿಗೆ ಕೆಲಸಕ್ಕೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸುಮಾರು ದಿನಗಳಿಂದ ಈತನ ಚಲನವಲನಗಳನ್ನು ಗಮನಿಸಿರುವಂಥ ಚಿತ್ರದುರ್ಗದ ಏನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ರಘು ಅವರು ಮತ್ತು ಅವರ ಸಹಚರರು ಆತನನ್ನು ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ಆತ ಏನು ಜೂನ್ 8ರಂದು ಬೆಳಗ್ಗೆ 9:48ಕ್ಕೆ ರೇಣುಕಾಸ್ವಾಮಿ ಅವರು ಫಾರ್ಮಸಿ ಕೆಲಸಕ್ಕೆ ಅಂತ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಆತನೊಂದಿಗೆ ದೂರವಾಣಿ ಮುಖಾಂತರ ಅಥವಾ ಯಾವುದೋ ರೀತಿಯಲ್ಲಿ ಸಂಪರ್ಕಿಸಿ ಆತನೊಂದಿಗೆ ಮಾತುಕತೆ ನಡೆಸಿ ಆತನನ್ನು ಏನು ಫಾರ್ಮಸಿಯ ಮಾರ್ಗ ಮಧ್ಯೆ ನಿಲ್ಲಿಸಿ ಆತನನ್ನು ಇಲ್ಲಿಂದ ಕಿಡ್ನಾಪ್ ಮಾಡಿರುವಂಥ ಈಗ ಘಟನಾ ಸ್ಥಳದಲ್ಲಿ ನಾವಿದ್ದೀವಿ. ಏನು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಇರುವಂಥ ಸರಸ್ವತಿಪುರಂನ ಬಾಲಾಜಿ ಬಾರ್ ಮುಂಭಾಗದಲ್ಲಿ ಆತ ಪಾಸ್ ಆಗ್ತಾನೆ 9:48ಕ್ಕೆ ಬೆಳಿಗ್ಗೆ. ಬಳಿಕ 10:30ಕ್ಕೆ ಏನು ಈಗ ಕಿಡ್ನಾಪ್ ಮಾಡಿದ್ದಾರೆ ರೇಣುಕಾಸ್ವಾಮಿಯನ್ನು. ಅದೇ ಸ್ಕಾರ್ಪಿಯೋ ಈ ಒಂದು ಇದೇ ರಸ್ತೆಯಲ್ಲಿ ಏನಂದರೆ ಸರ್ವಿಸ್ ರೋಡಲ್ಲಿ ರೇಣುಕಾಸ್ವಾಮಿ ಅದು ಹೋಗ್ತಾರೆ. ಅದರ ಪಕ್ಕದ ರಸ್ತೆಯಲ್ಲಿ ಒಂದು ಸ್ಕಾರ್ಪಿಯೋ ಕೂಡ ಪಾಸ್ ಆಗಿರುವಂಥ CCTV ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಈ ಒಂದು ದೃಶ್ಯದಿಂದ ಹೇಳ್ಬೋದು, ಹಲವಾರು ದಿನಗಳಿಂದ ಈತನನ್ನು ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು. ಈತನನ್ನು ಕಿಡ್ನಾಪ್ ಮಾಡಿಕೊಂಡು ಬಳಿಕ ಹತ್ಯೆ ಮಾಡಿರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಈ ನೆಲೆಯಲ್ಲಿ ಇಂದು ಬೆಂಗಳೂರಿನ ಪೊಲೀಸರು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಇರುವ ಏನು ಬಾಲಾಜಿ ಬಾರ್ ಬಳಿ ಏನು ರೇಣುಕಾಸ್ವಾಮಿಯ ಬೈಕ್ ಪತ್ತೆ ಆಯಿತು. ಆ ಘಟನಾ ಸ್ಥಳದಲ್ಲಿ ಇಂದು ಸ್ಥಳ ಮಾಜೂರಿಗೂ ಕೂಡ ಆಗಮಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಗೆ ಕ್ಷಣಕ್ಕೂ ಒಂದೊಂದು ದಾಖಲೆಗಳು ಸಿಗ್ತಿರುವಂಥದ್ದು. ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಈ ಘಟನೆ ಹಿಂಭಾಗದಲ್ಲಿ ಹಲವಾರು ಸ್ಕೆಚ್ ಹಾಕಿ ಒಂದು ಕಿಡ್ನಾಪ್ ಮಾಡಿರುವಂಥ ಕೃತ್ಯ ಬೆಳಕಿಗೆ ಬರ್ತಿರುವಂಥದ್ದು. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಕೊಲೆಯಾದಂಥ ರೇಣುಕಾಸ್ವಾಮಿಯ ಕೊನೆಯ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಸ್ಕೂಟಿ ಮೇಲೆ ಹೋಗ್ತಾ ಇದ್ದಂಥ ದೃಶ್ಯ. ಯಾವತ್ತೂ ಅವರು ಕಿಡ್ನ್ಯಾಪ್ ಆದರೂ ಅವತ್ತಿನ ಬೆಳಗಿನ ಜಾವದ ದೃಶ್ಯ. ಅದು 9:48